ಕೇಂದ್ರ ಸಚಿವ ಅಮಿತ್ ಶಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರನ್ನ ಅವಹೇಳನ ಮಾಡಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳು ಇಂದು ಕೋಲಾರ ಬಂದ್ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೋಲಾರ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಮುಂಜಾನೆ ನಸುಕಿನಿಂದಲೇ ರಸ್ತೆಗಿಳಿದಿರುವ ಹೋರಾಟಗಾರರು ಸಾರಿಗೆ ಬಸ್ ಡಿಪೋಗೆ ತೆರಳಿ ಬೀಗ ಹಾಕಿ ಬಸ್ಗಳು ರಸ್ತೆಗಿಳಿಯದಂತೆ ಗೇಟಿನ ಮುಂಭಾಗ ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದರಲ್ಲದೆ ಬೆಳಗಾಗುತ್ತಿದ್ದಂತೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಡಿಪೋಗೆ ಬೀಗ ಹಾಕಲಾಗಿದ್ದು ಸಾರ್ವಜನಿಕರು ಸಹ ಈ ಬಂದ್ಗೆ ಸಹಕರಿಸುವಂತೆ ಮನವಿಯನ್ನ ಮಾಡಿದರು. ಅಲ್ಲಿಂದ ತೆರಳಿದ ಪ್ರತಿಭಟನಾಕಾರರು ರಸ್ತೆಯಲ್ಲಿ ಬೈಕ್ಗಳಲ್ಲಿ ತೆರಳಿ ರಸ್ತೆಗಳಲ್ಲಿ ಸಂಚರಿಸುತ್ತಿದ್ದ ವಾಹನಗಳನ್ನು ತಡೆದು ವಾಪಸ್ ಹೋಗುವಂತೆ ಮನವಿಯನ್ನ ಮಾಡಿದರು. ನಂತರ ಬಸ್ ನಿಲ್ದಾಣಕ್ಕೆ ಬಂದ ಪ್ರತಿಭಟನಾಕಾರರು ಗೃಹ ಸಚಿವ ಪದವಿಗೆ ಅಮಿತ್ ಶಾ ರಾಜೀನಾಮೆ ನೀಡುವಂತೆ ಒತ್ತಾಯಿಸುವ ಘೋಷಣೆಗಳನ್ನು ಕೂಗುತ್ತಾ ಮೆಕ್ಕೆ ಸರ್ಕಲ್, ಅಂಬೇಡ್ಕರ್ ವೃತ್ತ, ಕ್ಲಾಕ್ ಟವರ್ ಪ್ರದೇಶಗಳಲ್ಲಿ ಪ್ರತಿಭಟನೆ ನಡೆಸಿದೆ. ಅನುವಾದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ, ದಲಿತರನ್ನು ದಮನ ಮಾಡತಕ್ಕಂಥ ಸರ್ಕಾರಕ್ಕೆ ಹೇಳಿದಿಕ್ಕಾರ, ನಾಯಕ್ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಕೇಂದ್ರ ಸಚಿವ ಅಮಿತ್ ಶಾ ದೇಶ ವಿರೋಧ ಅಮಿತ್ ಶಾಗೆ, ದೇಶ ವಿರೋಧ ಅಮಿತ್ ಶಾಗೆ. ಇಂದಿನ ಕೋಲಾರ ಬಂದ್ ಕುರಿತು ಮಾತನಾಡಿದ ಸಂಘಟನೆಯ ಮುಖ್ಯಸ್ಥ ಚಂದ್ರಮೌಳಿ, ಕೇಂದ್ರ ಸಚಿವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದರಲ್ಲದೆ ನಮಗೆ ನಿಮ್ಮ ಮನುವಾದಿಗಳ ಪುಣ್ಯ ಸ್ವರ್ಗ ಬೇಕಿಲ್ಲ, ನಮಗೆ ಅಂಬೇಡ್ಕರ್ ನೀಡಿರುವ ಸಂವಿಧಾನವೇ ಸ್ವರ್ಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ವಿರುದ್ಧ ಯಾರೇ ಈ ರೀತಿಯ ಮಾತುಗಳನ್ನಾಡಿದರೂ ಅವರಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಉತ್ತರ ನೀಡಲಾಗುವುದು ಎಂದು ಎಚ್ಚರಿಕೆಯನ್ನು ರವಾನಿಸಿದರು. ಡಿಸೆಂಬರ್ 17ನೇ ತಾರೀಕು ಚಳಿಗಾಲದ ಅಧಿವೇಶನದಲ್ಲಿ ದೇಶದ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು 75ನೇ ಸಂವಿಧಾನದ ವರ್ಷಾಚರಣೆಯ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ ಕೆಲವೊಂದು ಮಾತುಗಳು ಮಾತಾಡ್ತಾರೆ. ಅದು ಯಾವ ಥರ ಇರ್ತದೆ ಅಂತಂದರೆ, ಅಭಿ ವ್ಯಸನ್ ಹೋಗ ಅಂಬೇಡ್ಕರ್ 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 ಕರ್ಕೋ इतना बार भगवान को जान ले तो 7 जन का ಸ್ವರ್ಗ ಮಿಲ್ತಾ ಅಂತ ಹೇಳ್ತಾರೆ. ಅದರ್ಥ ಏನು ಅಂತಂದರೆ, ದೇಶದಲ್ಲಿರ್ತಕ್ಕಂಥ ಜನರಿಗೆ ಒಂದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ 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 ಅನ್ನೋದು. ಅಷ್ಟು ಸಾರಿ ಏನಾದರೂ ಭಗವಂತನ ಹೆಸರು ತಗೊಂಡಿದ್ರೆ 7 ಜನ್ಮಗಳ ಸ್ವರ್ಗ ಸಿಗ್ತಾ ಇತ್ತು ಅಂತ. ನಿಮ್ಮ ದೇವರನ್ನ ನಂಬಿ ಸಿಗುವಂಥ ಸ್ವರ್ಗ ನಮಗೆ ಬೇಕಾಗಿಲ್ಲ, ಸಂವಿಧಾನ ಕೊಟ್ಟಿರ್ತಕ್ಕಂಥ ಸ್ವರ್ಗನೇ ಸಾಕಿವಾಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲೇ ಊರಿಂದ ಆಚೆಗೆ ಮನುಧರ್ಮ ಆಚರಣೆ ಇರುವಂಥ ಸಂದರ್ಭಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕ್ರಿಮಿ ಕೀಟಗಳು ನಾಯಿ ನರಿಗಳಿಗಿನ್ನ ಹೀನವಾಗಿ ನೋಡಿರ್ತಕ್ಕಂಥ ಮನು ಧರ್ಮ ಏನಿದೆ, ಆ ಮನುಧರ್ಮದ ಯೋಚನೆಗಳು ನಮ್ಮ ಮೇಲೆ ಮತ್ತೆ ಏರುವಂಥ ಷಡ್ಯಂತ್ರ ಅಮಿತ್ ಶಾ ಅವರ ಬಾಯಲ್ಲಿ ನಾವು ಕೇಳಿಸ್ಕೊಂಡ್ವಿ. ಯಾವ ನಿಟ್ಟಿನಲ್ಲಿ ಮಾತಾಡ್ತಾರೆ ಅಂತಂದರೆ, ಇಡೀ ಅಂಬೇಡ್ಕರ್ ಇರ್ತಕ್ಕಂಥ ಮೌಲ್ಯಗಳು, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಅಳವಡಿಸ್ಕೊಂಡಿರ್ತಕ್ಕಂಥ ಮನಸ್ಸುಗಳು, ಅಂಬೇಡ್ಕರ್ ಅವರ ಬಗ್ಗೆ ಇರ್ತಕ್ಕಂಥ ಗೌರವನ ಕಡಿಮೆ ಮಾಡಿ ಭಗವಂತನ ಮೇಲೆ ಜಾಸ್ತಿ ಮಾಡ್ಕೊಂಡು ಮತ್ತೆ ಮನುಧರ್ಮ ಆಚರಣೆಗೆ ಬರಬೇಕು ಅನ್ನೋ ಮನಸ್ಥಿತಿಯಲ್ಲಿ ಅಮಿತ್ ಶಾ ಅವರ ಮಾತುಗಳಲ್ಲಿ ಷಡ್ಯಂತ್ರಗಳೆಲ್ಲ ನಮ್ಗೆ ಕಾಣಿಸಿದೆ. ಹಾಗಾಗಿ ಜನವರಿ 3ನೇ ತಾರೀಕು ಕೋಲಾರ ಬಂದ್ ಅಂತ ಹೇಳ್ಬಿಟ್ಟು ಕೋಲಾರಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು, ಅಲ್ಪಸಂಖ್ಯಾತ ಸಂಘಟನೆಗಳು, SDP ಅವರ ಸಂಘಟನೆಗಳು, ಈ ವಿವಿಧ ರೀತಿಯಲ್ಲಿ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಬಂದ್ ಮಾಡೋ ಮೂಲಕ ಈ ದೇಶದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಲಾಯಿತು. ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 1 ವಾರಗಳಿಂದ ಸತತವಾಗಿ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಂಘಟನಾ ನಾಯಕರುಗಳು ತೊಡಗಿಸ್ಕೊಂಡು ಪ್ರಚಾರ ಕಾರ್ಯಕ್ರಮಗಳು ಮಾಡಿದ್ರು. ನಾವು ಬದ್ದಾಗತ್ತೆ
ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ ನಿಜ, ಬಂದು ಮಾಡ್ತೀವಿ ಅಂತ ಹೇಳಿದ ನಿಜ. ಆದರೆ ಇಷ್ಟೊಂದು ಅಭೂತಪೂರ್ವವಾದ ಬಂದು ನಿರ್ಮಾಣ ಆಗುತ್ತೆ ನಾವು ಅಂದ್ಕೊಂಡಿರಲಿಲ್ಲ, ನಾವೇ ಅಂದ್ಕೊಂಡಿಲ್ಲ, ನಮಗೂ ಗೊತ್ತಿರಲಿಲ್ಲ. ಇವತ್ತೇನಾಗಿದೆ ಅಂತಂದರೆ ಎಲ್ಲ ಕೋಲಾರದಲ್ಲಿರ್ತಕ್ಕಂಥ, ಕೋಲಾರ ಸುತ್ತಮುತ್ತ ಇರ್ತಕ್ಕಂಥ ಮತ್ತೆಲ್ಲ ತಾಲೂಕುಗಳಲ್ಲಿರ್ತಕ್ಕಂಥವ್ರು ಮನೆಗೊಬ್ಬರು ವೀರರ ಥರ ಬಂದು ಇವತ್ತು ಈ ಬಂದಲ್ಲಿ ಭಾಗವಹಿಸೋದ್ರಿಂದ ಬಂದು ಈ ಮಟ್ಟಕ್ಕೆ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಿರ್ಬೋದುಗಳೇ. ಮತ್ತೊಂದು, ಸಂವಿಧಾನ, ಅಂಬೇಡ್ಕರ್ ಅನ್ನೋದು ಎರಡೂ ಒಂದೇ ನಮ್ಮ ದೃಷ್ಟಿಯಲ್ಲಿ. ಸಂವಿಧಾನ, ಅಂಬೇಡ್ಕರ್ ಎರಡೂ ಒಂದೇ ನಾಣ್ಯದ ಎರಡು ದಿಕ್ಕುಗಳದು, ಎರಡೂ ಒಂದೇ ಮೌಲ್ಯ ಇರ್ತಕ್ಕಂಥ ಕಾಯ್ದೆದು. ಸಂವಿಧಾನ ಅಂತಂದ್ರೆ ಏನು ಅಂತಂದ್ರೆ ಇವತ್ತು ನಾವು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಮಾತೇ ಸಂವಿಧಾನ. ಈ ಮಾತು ಕೊಟ್ಟಿರ್ತಕ್ಕಂಥ ಈ ರೈಟ್ಸ್ ಇದೆಯಲ್ಲ, ಇದೇ ಸಂವಿಧಾನ. ನಾವು ಬದುಕ್ತಾ ಇರ್ತಕ್ಕಂಥ ಬದುಕು, ತಳ ಸಮುದಾಯದವರು ಇವತ್ತು ಬದುಕ್ತಾ ಇರ್ತಕ್ಕಂಥ ಬದುಕು, ಸಿಗ್ತಾ ಇರ್ತಕ್ಕಂಥ ವಿದ್ಯಾಭ್ಯಾಸ, ಇವೆಲ್ಲ ಸಂವಿಧಾನನೇ. ಇದ್ದದ ಬುಡಕ್ಕೆ ಕೈ ಹಾಕಿದ್ದಾನೆ ಅಮಿತ್ ಶಾ. ಹಾಗಾಗಿ ಅಮಿತ್ ಶಾ ಅವರು ಕೇಂದ್ರ ಸಂಪುಟದಿಂದ ಅವರು ಕೈ ಬಿಡೋವರೆಗೂ ಈ ಹೋರಾಟ ನಿರಂತರವಾಗಿರ್ತದೆ. ದೇಶದಲ್ಲಿ ಇನ್ಯಾರೇ ಒಬ್ಬರು ಸಂವಿಧಾನ ಮತ್ತು ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರಿಗೆ ಇದೇ ರೀತಿ ಉತ್ತರ ಕೊಡಬೇಕಾಗುತ್ತೆ. ಇದು ಹೋರಾಟ ಅಂತ್ಯವಲ್ಲ, ಆರಂಭ ಅಂತ ಹೇಳ್ಬಿಟ್ಟು ನಾನು ಈ ಮಾತು ಮುಗಿಸ್ತಾ ಇದ್ದೇನೆ. ಜೈ ಭೀಮ್. ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಕರೆ ನೀಡಲಾಗಿರುವ ಬಂದ್ಗೆ ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘ, ಮುಸ್ಲಿಂ ಸಮುದಾಯ ಸೇರಿದಂತೆ ಅನೇಕ ಸಂಘಟನೆಗಳು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದು, ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ವರದಿ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಸಾಯಿನಾಥ್ ದರ್ಗಾ, ಕೋಲಾರ. ಮೀಡಿಯಾ ನೆಟ್ವರ್ಕ್.